ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಶುಕ್ರವಾರ ಸ್ತ್ರೀ ಜಾತಕದ ಬಗ್ಗೆ ನಾವು ಗಮನ ಕೊಡ್ತೀವಿ. ಇವತ್ತು ಕೂಡ ಜಾತಕದ ಬಗ್ಗೆ ಯಾವುದೇ ಅನುಮಾನಗಳಿದ್ದಲ್ಲಿ ನೀವು ನೇರವಾಗಿ ನಮಗೆ ಕರೆ ಮಾಡಿ ಅದಕ್ಕೆ ಉತ್ತರ ಪಡ್ಕೋಬಹುದು. ಅದರ ಜೊತೆಗೆ ಈ 15 ಅಂದರೆ ಕಳೆದ 15ಗೆ ತುಲಾ ರಾಶಿಗೆ ಶನಿಯ ಪ್ರವೇಶವಾಗಿದೆ. ಹಾಗಾದರೆ ಯಾವೆಲ್ಲ ರಾಶಿಗಳ ಮೇಲೆ ಯಾವೆಲ್ಲ ರೀತಿಯ ಪ್ರಭಾವ ಇದೆ ಇವತ್ತಿನ ಸುಹಾಸಿನಿಯಲ್ಲಿ ತಿಳ್ಕೊಳ್ಳೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾವನಾ. ಶನಿ ಪ್ರಭಾವ ಹಾಗೆ ಸ್ತ್ರೀ ಜಾತಕದ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀ ಗೋಪಾಲಕೃಷ್ಣ ಶಂಭು ಪಂಡಿತರು. ಪಂಡಿತರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾನೀಗಾಗಲೇ ಹೇಳಿದೆ 15ನೇ ತಾರೀಕು ತುಲಾ ರಾಶಿ ಪ್ರವೇಶ ಆಗಿದೆ ಶನಿ ಅಂತ. ಅಂದರೆ ಶನಿ 2.5 ವರ್ಷಕ್ಕೆ ಒಂದು ರಾಶಿ ಪ್ರವೇಶ ಆಗ್ತಾನೆ. ಆ ಸಂದರ್ಭದಲ್ಲಿ ಒಂದು ರೀತಿ ಭಯ ಕಾಡುತ್ತೆ. ಸೊ ತುಲಾ ರಾಶಿಯ ಪ್ರವೇಶದ ಪ್ರಭಾವಗಳೇನು? ಖಂಡಿತ ಶನಿ ಹೆಸರೇ, ಆ ಶನಿಗೆ ಇನ್ನೊಂದು ಹೆಸರಿದೆ, ಮಂದ ಅಂತ. ಯಾರೋ ಸಾವಕಾಶವಾಗಿ ನಡೀತಾರೋ ಅವನು ಮಂದ ಗತಿ. ಶನಿ ಈ 12 ರಾಶಿ ದಾಟಲಿಕ್ಕೆ 30 ವರ್ಷ ಬೇಕು. ಒಂದೊಂದು ರಾಶಿಯಲ್ಲಿ 2.5 ವರ್ಷ ನಡೀತಾನೆ. ಅವನಿಗೆ ಶನೈಹಿ ಚರತೀತಿ ಶನೇಶ್ಚರ ಅಂತೆ ಅದು ಕರೆಯೋದು. ಈಗೇನಾಗಿದೆ, ಶನೈಶ್ಚರ ಹೇಳೋದೋಗಿ ಶನಿ ಅಂತ ಅವನ ಕಾಟ ಕೊಡ್ಲಿಕ್ಕೆ ಶುರು ಮಾಡಿದ್ರೆ ಶನಿ ಕಾಟ ಅಂತ ಆಗ್ಬಿಡ್ತು. ಹಾಗಾಗಿ ನಿಧಾನವಾಗಿ ನಡೆಯುವುದೇ ಅವನ ಸ್ವಭಾವ. ನಿಧಾನವಾಗಿರುವಾಗ ಅವನಿಗೆ ಪ್ರಧಾನ ಕಾರ್ಯ ಯಾವುದು ಕೇಳಿದ್ರೆ ಜನರನ್ನು ಭಯ ಹುಟ್ಟಿಸುವಂಥದ್ದು. ಹಾಗಾಗಿ ಶನಿ ಯಾವ ರಾಶಿಯಲ್ಲಿ ಬಂದರೂ 2.5 ವರ್ಷ ಕಾಲ, ದೀರ್ಘಕಾಲ ಒಂದೊಂದು ರಾಶಿಯಲ್ಲಿ ಅವನು ಇರೋದರಿಂದ ಜನರಿಗೆ ಒಂದು ರೀತಿ ಭಯ ಆಗುತ್ತೆ. ಅವನು ಭಯ ಕೊಡೋದಿಲ್ಲ, ಆದರೆ ನಮಗೆ ಭಯ ಆಗುತ್ತೆ ಅವನು ಕಂಡಾಗ. ಯಾಕೆಂದರೆ ಬಹಳ ದಿವಸ ಮನುಷ್ಯರು ನಮ್ಮ ಮನೆಯಲ್ಲಿ ನಮ್ಮ ಜೊತೆಗೆ ಬಂದು ಉಳ್ಕೊಂಡ್ರು ಅಂದರೆ ನಮಗಾಗ ತೊಂದರೆ ಆಗ್ತದೆ. ಇವರು ಯಾವಾಗ ಹೋಗ್ತಾರೆ, ನಾವು ಬಂದು ಬಿಟ್ಟಿದ್ದಾರೆ. ಈಗ ಒಂದೇ ದಿವಸ ಇವತ್ತೇ ಯಾರಾದರೂ ಒಬ್ಬರು ನಮ್ಮ ಮನೆಗೆ ಬಂದು ನೆಂಟರು ಅದೇ ದಿವಸ ಹೋದರೆ ಆಗ ನಾವು ಹೇಳ್ತೇವೆ ಇನ್ನೊಂದು 2 ದಿವಸ ಉಳ್ಕೊಂಡು ಹೋಗ್ಬೋದಿತ್ತು ಅಂತ. ಅದೇ ತಿಂಗಳುಗಟ್ಟಲೆ ಉಳಿಲಿಕ್ಕೆ ಯಾರು ಬಂದರೆ ಅವರಿಗೆ ಮತ್ತೆ ಉಳ್ಕಳಿ ಹೇಳೋದಿಲ್ಲ. ತಿಂಗಳ 30 ದಿವಸ ಯಾವಾಗ ಆಯಿತೋ ಆಗ ನೀವು ಬ್ಯಾಗ್ ಬೀಳ್ಕೊಳ್ಳಿ ಹೇಳ್ತೇವೆ. ಹಾಗಾಗಿ ತುಲಾ ರಾಶಿಗೆ ಶನಿ ಇದಕ್ಕೂ ಹಿಂದಿನ ರಾಶಿಯಲ್ಲಿ 2.5 ವರ್ಷ ಉಳ್ಕೊಂಡೇ ಬಂದಿದ್ದಾನೆ. ತುಲಾ ರಾಶಿಗೆ ಈಗ ಬಂದದ್ದು ವಿಶೇಷ ಅಲ್ಲ. ಶನಿಯ ಸ್ವಭಾವ ಮತ್ತು ಆ ಶನಿಯ ಇದೇನು ಅಂತಂದರೆ ಅವನು ನಿಧಾನವಾಗೇ ನಡೀತಾನೆ. ಅವನಿಗೆ ಈ 12 ರಾಶಿ ಚಕ್ರವನ್ನು ದಾಟಲಿಕ್ಕೆ 30 ವರ್ಷ ಬೇಕು. ಎಲ್ಲ ಗ್ರಹಗಳಿಂದ ಅವನ ಗತಿ ಅನ್ನೋದು ಅತಿ ನಿಧಾನ ಗತಿ. ಅದಕ್ಕಾಗಿ ನಿಧಾನ ಗತಿಯಲ್ಲಿ ನಡೆಯೋದ್ರಿಂದ ಶನೇಶ್ಚರ ಅಂತ ಹೇಳ್ತೇವೆ. ಈಗ ತುಲಾ ರಾಶಿಗೆ ಬಂದ ಶನಿಗೆ ಉಚ್ಚ ರಾಶಿ ಅಂತ ಹೇಳ್ತೇವೆ. ಶನಿ ರಾಶಿಯಲ್ಲಿ ಬಂದಾಗ, ತುಲಾ ರಾಶಿಯಲ್ಲಿ ಬಂದಾಗ ಶನಿ ಯೋಗಕಾರಕನಾಗ್ತಾನೆ. ಶನಿಗೆ ಈ ಒಂದು ಪಂಚಮಹಾಪುರುಷ ಯೋಗದಲ್ಲಿ ತನ್ನ ರಾಶಿಯಲ್ಲಿರಬೇಕು ಅಥವಾ ಉಚ್ಚ ರಾಶಿಯಲ್ಲಿರಬೇಕು. ಆಗ ಆ ಯೋಗ ಸಂಭವಿಸ್ತದೆ. ಅದಕ್ಕಾಗಿ ಉಚ್ಚ ರಾಶಿಯಲ್ಲಿರುವಂಥ ಶನಿ ತುಲಾ ರಾಶಿಯವರಿಗೆ ಅದು ಜನ್ಮರಾಶಿ ಆದರೆ ರಾಶಿ ಕೇಂದ್ರ ಆಯಿತು. ಮೇಷರಾಶಿಯವರಿಗೆ ಸಪ್ತಮ ಕೇಂದ್ರ ಆಯಿತು. ಕರ್ಕ ರಾಶಿಯವರಿಗೆ ಚತುರ್ಥ ಕೇಂದ್ರ ಆಯಿತು. ಹಾಗೆ ಮಕರ ರಾಶಿಯವರಿಗೆ ಅದು ದಶಮ ಕೇಂದ್ರ ಆಯಿತು. ಹಾಗಾಗಿ ಕೇಂದ್ರದಲ್ಲಿ ಶನಿ ಇದ್ದಂಗೆ ಆಯಿತು. ಯಾವಾಗಲೂ ಎಲ್ಲ ಗ್ರಹಗಳಿಗೂ, ಶುಭ ಗ್ರಹಗಳಿಗೆ ಕೇಂದ್ರ ಸ್ಥಿತಿ, ಪಾಪಗ್ರಹಗಳಿಗೆ ತ್ರಿಕೋಣ ಮತ್ತು ಉಪಚಯ ಗ್ರಹ ಸ್ಥಾಳಿಯಲ್ಲಿರುವಾಗ ಅವರು ಶುಭ ಫಲವನ್ನು ಕೊಡ್ತಾರೆ. ಈಗ ತುಲಾ ರಾಶಿಗೆ ಬಂದಿದ್ದಾನೆ. ಎಲ್ಲೆಡೆ ಜನರಲ್ಲಿ ಒಂದು ರೀತಿ ಭ್ರಾಂತಿ, ಭಯ, ಹೆದರಿಕೆ, ಸಂದೇಹಗಳು ಹುಟ್ಟಿದೆ. ತುಲಾ ರಾಶಿಗೆ ಬಂದಾಗ ಶನಿ ಏನು ಮಾಡಿಬಿಡ್ತಾನೋ ಅಂತ. ಖಂಡಿತವಾಗಿಯೂ ಅದು ಸ್ತ್ರೀ ರಾಶಿ. ತುಲಾ ರಾಶಿಗೆ ಅಧಿಪತಿ ಶುಕ್ರನಿಗೂ ಶನಿಗೂ ಬಾಂಧವ್ಯ ಇದೆ. ಹಾಗಾಗಿ ಸ್ತ್ರೀಯರಂತೂ ಭಯಪಡಬೇಕಾಗಿಲ್ಲ. ಯಾಕೆಂದರೆ ಇದು ಸ್ತ್ರೀ ಜಾತಕ ಕಾರ್ಯಕ್ರಮ, ಅದರೊಳಗೂ ಸುವಾಸಿನಿ ಕಾರ್ಯಕ್ರಮ. ಹೆಂಗಸರಿಗೆ ಬಹಳಷ್ಟು ಜನರಿಗೆ ಭಯ ಆಗಿರ್ಬೋದು. ತುಲಾ ರಾಶಿಗೆ ಬಂದಿದ್ದಾನೆ, ನಮ್ಮ ರಾಶಿ ತುಲಾ ರಾಶಿ, ಏನು ತೊಂದರೆ ಮಾಡ್ತಾನೆ ಅಂತ. ಯಾಕೆಂದರೆ ಶನಿಗೆ ಎಂತ ಹೇಳ್ತಾನೆ, ದುಃಖಂ ದಿನೇಶಾತ್ಮಜ ಅಂತ ಬೃಹಜ್ಜಾತಲ್ಲಿ ಹೇಳ್ತಾನೆ. ದಿನೇಶಾತ್ಮಜ ಅಂದರೆ ಸೂರ್ಯನ ಮಗ ಹುಟ್ಟಿದ ಕೂಡಲೇ ಸೂರ್ಯನಿಗೂ ಬಿಟ್ಟವನಲ್ಲ, ಅಪ್ಪನಿಗೂ ತೊಂದರೆ ಕೊಟ್ಟಂಥವನು ಇನ್ನು ಯಾರಿಗೆ ಬಿಡ್ತಾನೆ? ನಿನ್ನ ಅಪ್ಪನಂಥವನೂ ಬಿಟ್ಟವನಲ್ಲ ಅಂತ ನಾವು ಹೇಳ್ತೇವೆ ಕನ್ನಡದಲ್ಲಿ. ನೀನು ಯಾರಿಗೆ ಬಿಟ್ಟಿದ್ದೆಪ್ಪ? ನಿನ್ನ ಅಪ್ಪನಿಗೂ ನೀನು ಬಿಟ್ಟಿಲ್ಲ ಹೇಳ್ತೇವಲ್ಲ. ಹಾಗಾಗಿ ತಂದೆಗೂ ಬಿಡದೇ ಇದ್ದಂಥ ಮಗ ಇನ್ನು ಯಾರಿಗೆ ಬಿಡ್ಬೋದು ತಾನೆ ಅನ್ನುವಂಥ ಭಯ, ಇದು ಲೋಕದ ನುಡಿ. ಖಂಡಿತವಾಗಿಯೂ ಶನಿಯ ಯೋಗದಲ್ಲಿ ಹುಟ್ಟಿದಂಥವರು ಮಹಾಮಹಾ ರಾಜಯೋಗ ಇದೆ. ಶನಿಯ ಈ ಜಾತಕದಲ್ಲಿ ಹುಚ್ಚನಾಗಿದ್ದವರೇ, ಸಾಮಾನ್ಯವಾಗಿ ಶನಿಯ ಅನುಗ್ರಹ ಇದ್ದವರು ದೊಡ್ಡ ದೊಡ್ಡ ಶ್ರೀಮಂತರು, ಕೋಟ್ಯಾಧೀಶರು, ವಿಖ್ಯಾತಗಳಾದವರಿದ್ದಾರೆ. ಶನಿಯಲ್ಲಿ ರಾಜಯೋಗ ಕೊಡುವಂಥದ್ದು ಇದೆ. ಇನ್ನು ನಾವು ಮಾಡಿದ ಪಾಪಕ್ಕೆ ಅನುಗುಣವಾಗಿ ಪಂಚಮದಲ್ಲಿ ಅಥವಾ ಬುದ್ಧಿಸ್ಥಾನ ಅಂತ ಹೇಳ್ತೇವೆ, ಕುಟುಂಬದಲ್ಲಿ, ಇಂಥ ಜಾಗದಲ್ಲಿ, ನವಮದಲ್ಲಿ, ಭಾಗ್ಯದಲ್ಲಿ ಎಲ್ಲ ಶನಿ ಬಂದಾಗ ನಮಗೇನು ಮಾಡ್ತಾನೆ, ಪೂರ್ವ ಪುಣ್ಯದ ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಏನುಂಟೋ ಸುಖ ದುಃಖ, ಅದರ ಸುಖವಾಗಿದ್ದರೆ ಸುಖ ಫಲವನ್ನು ಕೊಡ್ತಾನೆ, ದುಃಖಕಾರಕನಾಗಿದ್ದರೆ ಅಶುಭ ಫಲವನ್ನು ಕೊಡ್ತಾನೆ. ಪ್ರಸ್ತುತ ತುಲಾ ರಾಶಿಗೆ ಬಂದಂತಹ ಶನಿ ತುಲಾ ರಾಶಿಯವರಿಗೆ ಜನ್ಮ ಶನಿ ಆಗ್ತಾನೆ. ಮುಂದಿನ ವೃಶ್ಚಿಕ ರಾಶಿಯವರಿಗೆ 7.5 ಪ್ರಾರಂಭ ಆಗುತ್ತೆ. ಹಾಗೆ ಸಾಮಾನ್ಯವಾಗಿ 7.5 ಅನ್ನುವ ಪದ ಈ ಹಿಂದಿ ಪದಗಳು ಜನರಿಗೆ 7.5 ಅನ್ನುವಂಥ ಪದಕ್ಕೆ 7.5 ಹೇಳ್ತೇವೆ. ಕನ್ನಡದಲ್ಲಿ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಸುಲಭವಾಗಿ ಹೇಳ್ಬೋದು ಅಂಥೇಳಿ ಶನಿಗೆ 7.5 ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಶನಿ ಯಾವುದೇ ರಾಶಿಗೆ ಬಂದರೂ ಹಿಂದಿನ ಕಳೆದಂಥ ರಾಶಿ
ಮುಂದೆ ಹೋಗುವಂಥ ರಾಶಿ, ತಾನು ಇರುವಂಥ ರಾಶಿ, ಇದು ಮೂರನ್ನು ಆಳುವುದಕ್ಕೆ ಅವನಿಗೆ 7.5 ವರ್ಷ ಬೇಕು ಕಾಲ. ಆ 7.5 ವರ್ಷವೂ ಕೆಟ್ಟದ್ದು ಮಾಡ್ತಾನೆ ಅಂತ ಅರ್ಥ ಅಲ್ಲ. ಕನ್ಯಾ ರಾಶಿಯವರಿಗೆ ತುಲಾ ರಾಶಿಗೆ ಬಂದಾಗ ಒಳ್ಳೆ ಕೊಡ್ತಾನೆ, ಧನಸ್ಥಾನಕ್ಕೆ ಬಂದಿರ್ತಾನೆ. ಅದೇ ಕರ್ಕಟಕ ರಾಶಿಯವರಿಗೆ 11ನೇ ಮನೆಯಲ್ಲಿ ಕರ್ಕಟಕ ರಾಶಿಯಲ್ಲಿ ತೊಂದರೆ ಕೊಡ್ತಾನೆ, 12ನೇ ಮನೆ ಇದು ಶತ್ರು ಮನೆಯಾದಂಥ ಸಿಂಹದಲ್ಲಿ ಕೊಡ್ತಾನೆ. ಹಾಗೆ ಕನ್ಯಾ ರಾಶಿಯಲ್ಲಿ ಶುಭ ಫಲವನ್ನು ಕೊಡ್ತಾನೆ. ಪ್ರತಿಯೊಂದು ರಾಶಿಗೂ 2. ಈಗ ನಾಳೆಗೆ ವೃಶ್ಚಿಕ ರಾಶಿಯವರಿಗೆ 12ನೇ ಮನೆಗೆ ಶನಿ ಬಂದಿದ್ದಾನೆ, ಈಗ ಉಚ್ಚ ಫಲವನ್ನು ಕೊಡ್ತಾನೆ. ಆದರೆ ವೃಶ್ಚಿಕಕ್ಕೆ ಬಂದಾಗ ತುಂಬ ತೊಂದರೆಯನ್ನು ಕೊಡ್ತಾನೆ. ಮುಂದೆ ಧನುವಿಗೆ ಹೋದಾಗ ಸ್ವಲ್ಪ ಮಟ್ಟಿಗೆ ಒಳ್ಳೆಯ ಅನುಕೂಲವನ್ನು ಮಾಡ್ತಾನೆ. ಹೀಗೆ 7.5 ನಿಜವಾದಂಥ ಒಂದು ಪದ್ಧತಿ. ಅವನು 7.5 ವರ್ಷವೂ ತೊಂದರೆ ಕೊಡುವುದಿಲ್ಲ. ವಿಕ್ರಮಾದಿತ್ಯನಿಗೂ 7.5 ವರ್ಷ ಕೊಟ್ಟಿಲ್ಲ. ತವಾಹ ಮಂಗನಾಂ ರಾಶಿಮ್ ಅಂತ ಹೇಳ್ತಾನೆ. ನಿನ್ನ ಅಂಗನಾ ರಾಶಿ ಕನ್ಯಾ ರಾಶಿಗೆ ನಾನು ಬರ್ತೇನೆ, ಬಂದಾಗ ನಿನ್ನ ಧೈರ್ಯ ಶೌರ್ಯವನ್ನೆಲ್ಲ ಪರೀಕ್ಷೆ ಮಾಡ್ತೇನೆ ಅಂಥೇಳಿ ವಿಕ್ರಮಾದಿತ್ಯನಿಗೆ ಅವನ ರಾಶಿಗೆ ಬಂದಾಗ ತೊಂದರೆ ಕೊಟ್ಟ. ತುಲಾ ರಾಶಿಗೆ ಬಂದ ಮೇಲೆ ಆ ಕಳೆದದ್ದನ್ನೆಲ್ಲ ಕತ್ತರಿಸೋದನ್ನೆಲ್ಲ ಕೊಟ್ಟಾನೆ, ಕೈ ಕಾಲನ್ನೆಲ್ಲ ಕತ್ತರಿಸ್ತಾನೆ. ಆದರೆ ಪುನಃ ಅದನ್ನು ಅಷ್ಟನ್ನು ಕೊಟ್ಟಿದ್ದಾನೆ. ಹಾಗಾಗಿ ಶನಿಗೆ ನಾವು ಯಾವಾಗಲೂ ಭಯದಿಂದ ಅವನನ್ನು ಪೂಜೆ ಮಾಡಿದ್ರೆ ಖಂಡಿತವಾಗಿಯೂ ಅವನು ನಮ್ಮನ್ನು ರಕ್ಷಣೆ ಮಾಡ್ತಾನೆ. ನಾವು ಅಹಂಕಾರದಿಂದ ಶನಿಯನ್ನು ದೂಷಣೆ ಮಾಡಿದ್ರೆ, ನಿಂದನೆ ಮಾಡಿದ್ರೆ, ಶನಿಯ ಬಗ್ಗೆ ನಾವು ಅಪಚಾರವನ್ನು ಮಾಡಿದ್ರೆ ಆಗ ಶನಿ ಪೀಡೆ ಕೊಡ್ತಾನೆ. ಆದ್ದರಿಂದ ಶನಿಯನ್ನು ನಾವು ಭಕ್ತಿಯಿಂದ ಪೂಜೆ ಮಾಡೋದು ಬಹಳ ಮುಖ್ಯ. ಯಾವಾಗಲೂ ಶನಿಯಂತಲ್ಲ, ನವಗ್ರಹಗಳೆಲ್ಲರೂ ಸಹ ಸಾನುಗ್ರಹ ಅಂತ ಹೇಳ್ತೇವೆ. ನವಗ್ರಹಗಳ ಅನುಗ್ರಹ ನಮಗೆ ಬೇಕು. ಆದರೆ ಧ್ಯಾನ, ಸ್ತೋತ್ರ, ಜಪ, ಅರ್ಚನ, ಪ್ರಣತಿ, ನವಗ್ರಹಗಳಿಗೆ 5 ಮುಖ್ಯವಾಗಿ ನಾವು ಅರ್ಚನೆ ಮಾಡಲಿಕ್ಕೆ ಹೇಳಿದ್ದಾನೆ. ಮೊದಲನೇದಾಗಿ ನಾವು ಧ್ಯಾನ ಮಾಡುವಂಥ ಅಭ್ಯಾಸ ಕಲ್ತ್ಕೊಳ್ಬೇಕು. ನಾವು ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಸೂರ್ಯಾಯ ನಮಃ, ಚಂದ್ರಾಯ ನಮಃ, ಕುಜಾಯ ನಮಃ, ಇದು ಧ್ಯಾನ. ಇದಕ್ಕೆ ಯಾವ ವೇದ ಮಂತ್ರ ಬೇಡ, ಯಾವ ವೇದ ಕಲ್ತು ಪುರೋಹಿತರುಗಳು ಬೇಕಾಗಿಲ್ಲ, ಯಾರೂ ಬೇಕಾಗಿಲ್ಲ, ಯಾವ ಹೋಮ ಹವನಲ್ಲ. ನಿತ್ಯವೂ ಬೆಳಿಗ್ಗೆ ಕೂತ್ಕೊಂಡು ನವಗ್ರಹಗಳ 9, 12, 9 108, ಒಂದೊಂದು ಗ್ರಹಗಳ 12, 12 ಜಪ ನಾವು ಮಾಡಿದ್ರೆ 108 ಜಪ ಆಗ್ತದೆ. ಬಹಳ ಸುಲಭವಾದ್ದು, ಬಹಳ ಸರಳವಾದ್ದು. ನವಗ್ರಹ ಕಾಟಕ್ಕಾಗಿ ಹೆದರಬೇಕಾಗಿಲ್ಲ. 9 ಗ್ರಹಗಳ ಜಪವನ್ನು ದಿನ 12ರಂತೆ 12, 9, 108 ಮಾಡಿದ್ರೆ ಯಾವ ಗ್ರಹಗಳು ನಿಮಗೆ ತೊಂದರೆಯನ್ನು ಕೊಡೋದಿಲ್ಲ, ಭಯವನ್ನು ಕೊಡೋದಿಲ್ಲ. ಇನ್ನು ಎರಡನೇದಾಗಿ ಸಾಮಾನ್ಯ ಧ್ಯಾನ ಸ್ತೋತ್ರಗಳಿದೆ. ಎಲ್ಲರಿಗೂ ಗೊತ್ತು ಇವತ್ತು ಜಪಾಕುಮ ಸಂಕಾಶಂ ಕಾಶ್ಯಪೇಯಂ. ಆದರೆ ಪ್ರತಿಯೊಂದು ಸ್ತೋತ್ರವನ್ನು ಶುದ್ಧವಾಗಿ ಗಟ್ಟಾಕಬೇಕು. ಅದೇ ಜಪಾಕುಮ ಸಂಕಾಶಂ ಕಾಶ್ಯಪೇಯಂ ಹೇಳಿದ್ಬಿಟ್ಟು ಬೇರೆ ಯಾವುದೋ ಪದವನ್ನು ನಾವು ತಪ್ಪು ಉಚ್ಚಾರ ಮಾಡಿದ್ರೆ ಆಗ ಅದಕ್ಕೆ ಅರ್ಥ ಬೇರೆ ಆಗ್ತದೆ, ಅಪಾರ್ಥವಾಗಿ ಅನರ್ಥಗಳಾಗ್ತದೆ. ಇವತ್ತು ಎಷ್ಟೋ ಮಾಧ್ಯಮಗಳಲ್ಲಿ ಸ್ತೋತ್ರಗಳನ್ನು ಬರೆದು ತಪ್ಪು ಬರೆದು ಕಳಿಸ್ತಾರೆ. ಖಂಡಿತವಾಗಿಯೂ ಪುಸ್ತಕವನ್ನು ತೆಗೆದುಕೊಂಡು ಸರಿಯಾಗಿ ನೋಡಿ ಓದಿ ಯಾರಾದರೂ ಗೊತ್ತಿದ್ದವರ ಹತ್ರ ಹೇಳಿ ಸರಿಪಡಿಸ್ಕೊಳ್ಬೇಕು. ಎರಡನೇದು ನವಗ್ರಹಗಳನ್ನು ಪೂಜೆ ಮಾಡುವ ವಿಧಾನ ಅಂದರೆ ಸ್ತೋತ್ರ ಹೇಳಬೇಕು. ಇದು ಹೆಂಗಸರು ಹೇಳ್ಬೋದು, ಗಂಡಸರು ಹೇಳ್ಬೋದು, ಮುದುಕರು ಹೇಳ್ಬೋದು, ಬಾಲಕರು ಹೇಳ್ಬೋದು. ಜಾತಿ ಮತ ಕುಲ ಗೋತ್ರಗಳಿಲ್ಲದೆ ಗ್ರಹಗಳ ಆರಾಧನೆ ಮಾಡುವಂಥದ್ದು ಬಹಳ ಸುಲಭ. ಇದು ಬರೀ ಬ್ರಾಹ್ಮಣರು ವೈದಿಕರು ಮಾಡೋದಲ್ಲ, ಜನಸಾಮಾನ್ಯರು ಮಾಡುವಂಥದ್ದು ಈ ಸ್ತೋತ್ರ ಅನ್ನುವಂಥದ್ದು. ಅದಕ್ಕಾಗಿ ಹೇಳಿದ್ದಾರೆ ಹಿಂದಿನ ಕಾಲದಲ್ಲಿ ಸ್ತೋತ್ರದಿಂದ ಸ್ತುತಿಸುವುದು ಅಂತ, ಗ್ರಹಗಳನ್ನು ಸ್ತುತಿಸುವಂಥ. ಆದ್ದರಿಂದ ನವಗ್ರಹ ಸ್ತೋತ್ರವನ್ನು ನಡೆದು ಆಮೇಲೆ 3ನೇದು ಅರ್ಚನೆ. ಮನೆಯಲ್ಲಿ ನಾವು ನವಗ್ರಹಗಳ ಅರ್ಚನೆಗೆ ಪ್ರತೀಕವಾಗಿ ಕಲಶ ಮಾಡಿ ಇಟ್ಕೊಳ್ಬೋದು, ಅಥವಾ ನವಗ್ರಹಗಳ ಮಂಡಲವನ್ನು ಬರೆದಿಟ್ಕೊಳ್ಬೋದು. ಯಾಕೆಂದರೆ ನವಗ್ರಹಗಳು ಇರುವುದೇ ಮಂಡಲದಲ್ಲಿ, ಮಂಡಲದಲ್ಲಿ ನವಗ್ರಹಗಳನ್ನು ಪೂಜೆ ಮಾಡೋದು. ಧ್ಯಾನ, ಸ್ತೋತ್ರ, ಅರ್ಚನ, ಪ್ರಣತಿ, ನಮಸ್ಕಾರ ಮಾಡುವಂಥದ್ದು. ಇದಕ್ಕಿಂತ ದೊಡ್ಡದು ಅಂದರೆ ಶಕ್ತಿ, ಭಕ್ತಿ, ಅನುಕೂಲ, ಅವಕಾಶ, ವ್ಯವಸ್ಥೆಗಳಿದ್ದರೆ ಹೋಮವನ್ನು ಮಾಡುವಂಥದ್ದು. ಇದು ಕೊನೆಯದು 5ನೇದಾದದ್ದು. ಸಾಮಾನ್ಯವಾಗಿ ಬಹಳಷ್ಟು ಜನರಿಗಿರುತ್ತೆ, ಪಂಡಿತರು ಬಂದಾಗೆಲ್ಲ ಹೋಮ ವೇದವನ್ನು ಹೇಳ್ತಾರೆ. ಹಾಗಾದರೆ ಆ ವೇದಗಳನ್ನು ಕಲಿದೇ ಇದ್ದವ್ರ ಕಥೆ ಏನು? ಹಾಗಾದರೆ ಯಾರು ಏನು ಮಾಡಿಸ್ಬೇಕು? ಸುಲಭ ಉಪಾಯವನ್ನು ಹೇಳುವಂಥದ್ದಿದೆ. ಆದರೆ ಜ್ಯೋತಿಷ್ಯಕ್ಕೆ ಮೂಲ ವೇದ. ಆದ್ದರಿಂದ ಮೊದಲಿಗೆ ನಾವು ವೇದವನ್ನು ಉಡಿಸಿ ಅನ್ನುವಂಥದ್ದನ್ನು ಹೇಳಿಕೊಂಡು ಆಮೇಲೆ ಸ್ತೋತ್ರ, ಅರ್ಚನೆ, ಆರಾಧನೆಯ ಬಹುಮುಖವಾದಂಥ ಆರಾಧನೆ ಮಾಡುವಂಥದ್ದಿದೆ. ಆದ್ದರಿಂದ ಪ್ರತಿಯೊಬ್ಬರು ಹೆಂಗಸರು, ಮಹಿಳೆಯರು ಎಲ್ಲರೂ ಸಹ ನವಗ್ರಹಗಳ ಸ್ತೋತ್ರವನ್ನು ಹೇಳಿ, ನವಗ್ರಹಗಳ ಧ್ಯಾನವನ್ನು ಮಾಡಿ, ನವಗ್ರಹಗಳ ಅರ್ಚನೆಯನ್ನು ಮಾಡಿ, ಆ ನವಗ್ರಹಗಳಿಗೆ ನಿಮಿತ್ತವಾಗಿ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬೋದು. ಈಶ್ವರ ದೇವಸ್ಥಾನಕ್ಕೆ ಹೋದರೆ ಈಶ್ವರನ ಪರಿವಾರದಲ್ಲಿ ನವಗ್ರಹಗಳಿದೆ. ಗಣಪತಿಯಲ್ಲಿ ಹೋದರೆ ಇದೆ, ದುರ್ಗೆಯಲ್ಲಿ ಹೋದರೆ, ಸುಬ್ರಹ್ಮಣ್ಯನಲ್ಲಿ ಹೋದರೆ ಇದೆ. ಅದರ ಹೊರತಾಗಿ ಯಾವುದೇ ವಿಷ್ಣು, ಯಾವುದೇ ದೇವಸ್ಥಾನದಲ್ಲಿ ಹೋದರೂ ಅಲ್ಲಿ ಎಲ್ಲ ಕಡೆಗೂ ಅವರ ಪರಿವಾರದಲ್ಲಿ ನವಗ್ರಹ ಇದೆ. ನೀವು ಪ್ರತ್ಯೇಕ ನವಗ್ರಹ ಕಟ್ಟೆ ಸುತ್ತಬೇಕು ಅಂತಿಲ್ಲ. ಆ ದೇವಸ್ಥಾನದ ಪರಿವಾರವನ್ನು ಪ್ರದಕ್ಷಿಣೆ ಮಾಡಿದ್ರೆ 9 ಪ್ರದಕ್ಷಿಣೆ ಅಥವಾ 21 ಪ್ರದಕ್ಷಿಣೆ ಮಾಡಿದ್ರೆ ಅಲ್ಲೇ ನಿಮಗೆ ಗ್ರಹಗಳ ಆರಾಧನೆ ಆಗುತ್ತೆ, ಗ್ರಹಗಳ ಅನುಗ್ರಹ ಆಗುತ್ತೆ. ಧನ್ಯವಾದ ಪಂಡಿತರೆ. ವೀಕ್ಷಕರೇ, ಜಾತಿಗೆ ಯಾವುದೇ ಅನುಮಾನಗಳಿದ್ದಲ್ಲಿ ನೀವು ನಮಗೆ ಕರೆ ಮಾಡಿ ಪಂಡಿತರಿಂದ ನೇರವಾಗಿ ಉತ್ತರ ಪಡ್ಕೋಬಹುದು. ಈಗ ಒಂದು ಸಣ್ಣ ವಿರಾಮ, ನಂತರ ಸುಹಾಸಿನಿ ಕಾರ್ಯಕ್ರಮ ಮುಂದುವರಿಯುತ್ತೆ.